ಹೋಳಿ ಹಬ್ಬದ ಶುಭಾಶಯಗಳು. ಭಾರತದಾದ್ಯಂತ ಹೋಳಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಎಲ್ಲರೂ ಆಚರಿಸಲಾಗುತ್ತದೆ. ಹೋಳಿ ಹಬ್ಬದ ಮಹತ್ವಕ್ಕೆ ಸಾರುವಂತಹ ಅನೇಕ ಕಥೆಗಳಲ್ಲಿ ಒಂದೆರಡು ಕಥೆಗಳನ್ನು ನಾವು ನೋಡೋಣ. ಪೂರ್ವದಲ್ಲಿ ದುರಹಂಕಾರಿಯೂ ಕ್ರೂರಿಯೂ ಆದಂತಹ ತಾರಕಾಸುರನೆಂಬ ರಾಕ್ಷಸ ತನಗೆ ಸಾವು ಬರದಿರಲಿ ಎಂದು ತಪಸ್ಸು ಮಾಡಿದನು. ಆಗ ಬ್ರಹ್ಮ ಪ್ರತ್ಯಕ್ಷನಾಗುತ್ತಾನೆ. ಆಗ ತನಗೆ ಮರಣ ಬಾರದಿರಲಿ, ಬಂದರೂ ಅದು ಶಿವನಿಗೆ ಜನಿಸಿದ 7 ದಿನದ ಶಿಶುವಿನಿಂದ ಬರಲಿ ಎಂಬ ವರವನ್ನು ಕೇಳಿದ್ದನು. ಇತ್ತ ಭೋಗ ಸಮಾಧಿಯಲ್ಲಿದ್ದ ಶಿವ ಪಾರ್ವತಿಯ ಜೊತೆ ಸಮಾಗಮ ಹೊಂದಲು ಸಾಧ್ಯವಿರಲಿಲ್ಲ. ಆಗ ದೇವತೆಗಳು ಪಾರ್ವತಿಯಲ್ಲಿ ಮೋಹ ಹೊಂದುವಂತೆ ಮಾಡಲು ಕಾಮನಲ್ಲಿ ಅಂದರೆ ಮನ್ಮಥನಲ್ಲಿ ಬೇಡಿದರು. ಕಾಮ ಅಂದರೆ ಮನ್ಮಥ, ಅವರ ಪತ್ನಿ ರತಿ ದೇವಿ ಈ ಸತ್ಕಾರ್ಯಕ್ಕೆ ಒಪ್ಪಿದರು. ಶಿವನಿಗೆ ಹೂಬಾಣಗಳಿಂದ ಹೊಡೆದು ಸಮಾಧಿಯಿಂದ ಎಚ್ಚರಿಸಿದರು. ಇದರಿಂದ ಕುಪಿತಗೊಂಡಂಥ ಶಿವನು ತನ್ನ 3ನೇ ಕಣ್ಣಿನಿಂದ ಕಾಮನನ್ನು ಸುಟ್ಟು ಭಸ್ಮ ಮಾಡಿದನು. ರತಿದೇವಿ ಶಿವನಲ್ಲಿ ಪತಿಭಿಕ್ಷೆಯನ್ನು ಬೇಡಿದಳು. ಶಾಂತರಾದಂತಹ ಶಿವನು ಪತ್ನಿಯೊಡನೆ ಮಾತ್ರ ಆತನಿಗೆ ಶರೀರ ದೊರಕುವುದೆಂದು ವರವನ್ನು ಕೊಟ್ಟರು. ಲೋಕ ಕಲ್ಯಾಣಕ್ಕಾಗಿ ಮನ್ಮಥನು ಅನಂಗನಾದನು. ಈ ಘಟನೆ ನಡೆದದ್ದು ಫಾಲ್ಗುಣ ಶುದ್ಧ ಪೂರ್ಣಿಮೆಯೆಂದು. ಆದ್ದರಿಂದ ಈ ದಿನವನ್ನು ಕಾಮನ ಹುಣ್ಣಿಮೆಯಾಗಿ ಆಚರಿಸಲ್ಪಡುತ್ತದೆ. ಮತ್ತೊಂದು ಕತೆ, ಹಿರಣ್ಯಕಶಿಪುವಿನ ಸಹೋದರಿ ಹೋಲಿಕಾ ಇದ್ದಳು. ಹಿರಣ್ಯಕಶಿಪು ತನ್ನ ರಾಜ್ಯದಲ್ಲಿ ಹರಿಯನ್ನು ಪೂಜಿಸುವವರನ್ನು ನಿಷೇಧಿಸಿದ್ದನು. ತನ್ನನ್ನೇ ದೇವರೆಂದು ಪೂಜಿಸುವಂತೆ ಆದೇಶಿಸಿದ್ದನು. ಆದರೆ ಆತನ ಮಗ ಪ್ರಹ್ಲಾದ ವಿಷ್ಣು ದೇವರ ಪರಮಭಕ್ತನಾಗಿದ್ದನು. ಹಿರಣ್ಯಕಶಿಪು ತನ್ನ ಮಗನನ್ನು ದಂಡಿಸಲು ತೀರ್ಮಾನಿಸ್ತಾನೆ. ಬೆಂಕಿಯಿಂದ ಸುಡದಂತೆ ವರವನ್ನು ಪಡೆದಂಥ ತನ್ನ ತಂಗಿಯ ಹೋಲಿಕಾಳಲ್ಲಿ ತನ್ನ ಮಗನನ್ನು ತೊಡೆಯ ಮೇಲೆ ಕೂರಿಸಿಕೋ ಎಂದು ಹೇಳಿದನು. ಹೋಲಿಕಾ ಅಣ್ಣನ ಆಜ್ಞೆಯಂತೆ ಪ್ರಹ್ಲಾದನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡಿರುತ್ತಾಳೆ. ಹೋಲಿಕಾ ಸುಟ್ಟು ಬೂದಿಯಾಗುತ್ತಾಳೆ. ಪ್ರಹ್ಲಾದ ಸುರಕ್ಷಿತವಾಗಿ ಬೆಂಕಿಯಿಂದ ಹೊರಬರುತ್ತಾನೆ. ಅದಕ್ಕಾಗಿ ಪ್ರತಿ ವರ್ಷ ಹೋಲಿಯ ಮುನ್ನ ಹಿಂದೂ ಮನೆಗಳಲ್ಲಿ ಹೋಲಿಕೆಯನ್ನು ಸುಡುತ್ತಾರೆ. ಈ ಎಲ್ಲ ಕಥೆಗಳು ನಮಗೆ ಅತಿ ಕಾಮವನ್ನು ಸುಟ್ಟು ಜೀವನದ ಅವಶ್ಯಕತೆಗಳನ್ನು ಅರಿತು ಇರುವುದರಲ್ಲಿ ಸುಖವನ್ನು ಕಂಡು ಎಲ್ಲರೊಂದಿಗೆ ಸಂಭ್ರಮಿಸಿದರೆ ಬದುಕು ಬಣ್ಣ ಬಣ್ಣದಿಂದ ಕಂಗೊಳಿಸುತ್ತದೆ ಎಂದು ಮಾರ್ಮಿಕ ಅರ್ಥವನ್ನು ಧ್ವನಿಸುತ್ತದೆ. ಈ ಹಬ್ಬ ಮಾನವೀಯತೆಯ ಬದುಕು ಬಂಗಾರವಾಗಲು ಸಹಕಾರಿಯಾಗಿದೆ. ದಾವಣಗೆರೆಯಲ್ಲೂ ಸಹ ವಿವಿಧೆಡೆಗಳಲ್ಲಿ ಈ ಹಬ್ಬವನ್ನು ಬಹಳ ಸಂಭ್ರಮದಿಂದ ಆಚರಿಸ್ತಾರೆ. ಹಿಂದೂ ಹೇಗೆ ಆಚರಿಸ್ತಿದ್ರು ಅನ್ನೋದನ್ನು ನಮ್ಮ ಹಿರಿಯ ಪತ್ರಕರ್ತರು ಆದಂಥ HB ಮಂಜುನಾಥ್ ಅವರು ಜನತಾವಾಣಿಗೆ ಒಂದು ತನ್ನ ಲೇಖನವನ್ನು ಈ ಥರ ಹಳೆಯ ನೆನಪುಗಳ ಮೂಲಕ ಕೊಡ್ತಾರೆ. ದಾವಣಗೆರೆ ಹಳೆಯ ಊರಿನ ಕಾಮದಹನ ಹೋಳಿ ಸ್ವಾರಸ್ಯಗಳು ಅನ್ನುವಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ಹೆಣ, ಹಣ, ನೊಣ ಎನ್ನುವಂಥ ಒಂದು ಅದ್ಭುತವಾದಂಥ ನೋಟವನ್ನು ಈ ಒಂದು ಬರಹದಲ್ಲಿ ಕಾಣಬಹುದಾಗಿದೆ. ಅವರು ಹೇಳ್ತಾರೆ, ನಮ್ಮ ಬಾಲ್ಯದಲ್ಲಿ ಹಳೆಯ ಊರಿನಲ್ಲಿ ಒಂದು ಶವಯಾತ್ರೆ ಹೊರಟಿತ್ತು. ವೃದ್ಧನೊಬ್ಬನ ಕಳಬರಕ್ಕೆ ಪೇಟ ಸುತ್ತಿ ಕೋಟು ಹಾಕಿ ಅಲಂಕಾರ ಮಾಡಿ ಮೂಗಿಗೆ ಹತ್ತಿ ಇಟ್ಟು ಹೂಮಾಲೆ ಹಾಕಿ ಚಟ್ಟದಲ್ಲಿ ಕೂರಿಸಿ, ಈ ಚಟ್ಟಕ್ಕೆ ಕೈವಲ್ಯ ಎಂದು ಕರೆತಿದ್ರು. ಕುತ್ತಿಗೆಯ ಮುಂದೆ ಬಾಗಿದಂಥ ಬಿದಿರಿನ ಕತ್ತರಿಯಾಗಿ ಮಾಡಿದ ಶಿಬಿಕಿ ಅಂದರೆ ಪಲ್ಲಕ್ಕಿ ಎಂಬುದರ ಒಂದು ಅಪಭ್ರಂಶ ರೂಪ ಈ ಒಂದು ಸಿದಿಕಿ ಅಂತ. ಇದನ್ನು ಇಟ್ಟು ಸರದಿಯಂತೆ 4 ಮಂದಿ ಹೊತ್ತು ತರುತ್ತಿದ್ದರು. ಮುಂದೆ ಪಟಾಕಿ, ಅಟಮ್ ಬಾಂಬ್ ಹಚ್ಚುವವರು, ಹಲಗೆ ಬಾರಿಸುವವರು, ಸೋನಾಯ ಅಂದರೆ ಶಹನಾಯಿಯಲ್ಲಿ ಶೋಕಗೀತೆಯನ್ನು ನುಡಿಸುವವರು, ಮುಂದೆ ಸುತ್ತ ಎಲ್ಲ ಪುರುಷರು ಹಾಗೂ ಹಿಂದೆ ಮಹಿಳೆಯರ ಅಪಾರ ಜನಸ್ತೋಮ. ಅವರ ನಡುವೆ ಮೃತನ ಪತ್ನಿಗೆ ತಲೆ ತುಂಬ ಹೂ ಮುಡಿಸಿ, ಹಣೆ ತುಂಬ ಕುಂಕುಮ, ಕೆನ್ನೆಗಲ್ಲ ಅರಸಿನ ಲೇಪಿಸಿ, ಹೊಸ ಹಸಿರು ಸೀರೆ, ಹಸಿರು ಬಳೆ ತೊಡಿಸಿ, ಉಡಿ ತುಂಬಿ ಆಕೆಯನ್ನು 4-6 ಹೆಂಗಸರು ಬಿಗಿಯಾಗಿ ಹಿಡಿದು ಕರೆದುಕೊಂಡು ಹೋಗುತ್ತಿದ್ದರೆ ಆಕೆಯ ಬೋಪೆ ಹೊಡೆಯುತ್ತಿದ್ದರು. KR ಮಾರುಕಟ್ಟೆ ಕಡೆಯಿಂದ ಹೊರಟು MG ರಸ್ತೆಯ ಮುಖಾಂತರ ಚೌಕಿಪೇಟೆಗೆ ಬಂದ ಈ ಶವಯಾತ್ರೆಯಲ್ಲಿ ಜಕಾತಿ ಮಹದೇವರಾವ್, ಶಿಂದೆ ಹನುಮಂತರಾವ್, ಬಾಳೆಕಾಯಿ ಬಸಣ್ಣ, ತೆಂಗಿನಕಾಯಿ ಮಡಿವಾಳಪ್ಪ
ಹಸಿಮೆಣಸಿನಕಾಯಿ ಅಗಸರ ಹನುಮಂತಪ್ಪ, ಉಳ್ಳಾಗಡ್ಡಿ ಗುರು ಸಿದ್ದಪ್ಪ, ಅಡಿಕೆ ವೀರಭದ್ರಪ್ಪ, ನಿಂಬು ಚಮನ್ ಸಾಬ್, ಹೂವಿನ ಮರ್ತಪ್ಪ, KR ಮಾರ್ಕೆಟಿನ ಮೊದಲ ಗೇಟ್ ಆರಂಭದಿಂದ ಕಿರಾಣಿ ಅಂಗಡಿಗಳವರು, ಮಧ್ಯದ ಗೇಟಿನ ಆರಂಭದ ಆಲೂಗಡ್ಡೆ, ನೀರುಳ್ಳಿ, ಬೆಳ್ಳುಳ್ಳಿ ಅಂಗಡಿಯವರಿಗೆ ಹಿಡಿದು ಕೊನೆಯ ಗೇಟಿನ ಗುಜರಿ ಅಂಗಡಿಗಳವರೆಗಿನ ಎಲ್ಲ ಗಂಡಸರು ಹೆಂಗಸರು ಈ ಮೆರವಣಿಗೆಯಲ್ಲಿ ಇದ್ದುದನ್ನು ಕಂಡಾಗ ಇದು ಮಾರುಕಟ್ಟೆಯ ಯಾರೋ ಒಬ್ಬ ಪ್ರಮುಖ ವ್ಯಾಪಾರಸ್ಥರ ಶವಯಾತ್ರೆ ಎಂದು ಬೀದಿಯ ಎಲ್ಲರಿಗೂ ತಿಳಿಯಿತು. ಚೌಕಿಪೇಟೆಯ ಪಶ್ಚಿಮ ದಿಕ್ಕಿಗೆ ಸಾಗಿದ ಶವಯಾತ್ರೆಯು ಪದ್ಧತಿಯಂತೆ ಕೈಲಾಸಪೇಟೆ ಅಂದರೆ ರುದ್ರಭೂಮಿಯ ಕಡೆ ಹೋಗುವ ಈಗಿನ ಕಾಳಿಕಾ ರಸ್ತೆಯತ್ತ ತಿರುಗದೆ ವಿರುದ್ಧ ದಿಕ್ಕಿನ ತಂಬಾಕುಪೇಟೆ ಅಂದರೆ ವಿಜಯಲಕ್ಷ್ಮಿ ರಸ್ತೆಯ ಕಡೆ ತಿರುಗಿದಾಗ ನೋಡುತ್ತಿದ್ದ ಎಲ್ಲರಿಗೂ ಆಶ್ಚರ್ಯ ಆಯಿತು. ಇದಾಗಿ 5-6 ನಿಮಿಷದ ನಂತರ ಅದೇ KR ಮಾರುಕಟ್ಟೆ ಕೆಲವರು ಪುಸ್ತಕ ಹಿಡಿದುಕೊಂಡು ಕಾಮದಹನ ಪಟ್ಟಿ ಕೇಳಲು ಪ್ರತಿ ಅಂಗಡಿಗೆ ಬಂದರು. ಆಗ ಎಲ್ಲರಿಗೂ ಅರ್ಥವಾಯಿತು, ಈಗಷ್ಟೇ ಹೋಗಿದ್ದು ನಿಜವಾದ ಶವಯಾತ್ರೆ ಅಲ್ಲ, ಮಾರುಕಟ್ಟೆಯವರೆಲ್ಲ ಸೇರಿ ಮಾಡಿದ ಕಾಮಣ್ಣನ ಅಣಕು ಶವಯಾತ್ರೆ ಎಂದು. ಎಲ್ಲರಿಗೂ ಬಿದ್ದು ಬಿದ್ದು ನಕ್ಕಿದ್ದಲ್ಲದೆ ಧಾರಾಳವಾಗಿ ಕಾಮಣ್ಣನ ಪಟ್ಟಿಗೆ ರೊಕ್ಕವನ್ನು ಕೊಟ್ಟರು. ಕಾಮದಹನ ಸಮೀಪಿಸಿದಾಗ ಅಣಕು ಶವಯಾತ್ರೆಗಳನ್ನು ಆ ಕಾಲದಲ್ಲಿ ಮಕ್ಕಳೂ ಸಹ ಮಾಡಿ ಪಟ್ಟಿ ಸಂಗ್ರಹಿಸುತ್ತಿದ್ದರು. ಯಾರದೋ ಮನೆಯ ಮುರುಕು ಏಣಿಯ ಮೇಲೆ ಹರಕು ಪಂಚೆಯನ್ನು ಹಾಸಿ ಒಬ್ಬ ಹುಡುಗನ ಹಣೆಗೆ ಕುತ್ತಿಗೆಗೆ ವಿಭೂತಿ ಹಚ್ಚಿ ತಲೆಗೆ ಪೇಟ ಸುತ್ತಿ ಮೂಗಿಗೆ ಹತ್ತಿ ಇಟ್ಟು ಮಲಗಿಸಿ 4 ಹುಡುಗರು ಹೊತ್ತುಕೊಂಡರೆ ಮತ್ತೋರ್ವ ಹುಡುಗನಿಗೆ ಹರಕು ಸೀರೆ ಉಡಿಸಿ ಹೆಣದ ಮುಖದ ಮೇಲೂ ಬಂದು ಕುಳಿತಿದ್ದವು. ಕೈ ಮೇಲೂ ಕೈಕಾಲುಗಳನ್ನು ಮಡಚಿ ಕಟ್ಟಿದ್ದರಿಂದ ಹೆಣವಾಗಿದ್ದ ಆ ಹುಡುಗನಿಗೆ ನೊಣಗಳನ್ನು ಹೊಡೆಯಲು ಸಾಧ್ಯವಾಗಿರಲಿಲ್ಲ. ಅಲ್ಲಿಂದ ಮುಂದೆ ಅಣಕು ಶವಯಾತ್ರೆಯಲ್ಲಿ ಹೆಣದ ಮುಖದ ಮೇಲಿನ ನೊಣಗಳನ್ನು ಬಟ್ಟೆಯಿಂದ ಹೊಡೆಯಲು ದಾವಣಗೆರೆ ಎನ್ನುವುದು ಈ ರೀತಿಯ ಹೋಳಿ ಹಬ್ಬದ ಸಂಭ್ರಮಕ್ಕೆ ಸಾಕ್ಷಿಯಾಗಿದೆ. ನಾವೆಲ್ಲರೂ ಚೆನ್ನಾಗಿ ಹೋಳಿ ಹಬ್ಬವನ್ನು ಆಚರಿಸೋಣ. ಹೋಳಿ ಹಬ್ಬದ ಶುಭಾಶಯಗಳು.